ನಾನು ಅಜ್ಜಿ ತವ ರಿಷಿ ಸರ್ಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ ಮಾತಾಡ್ಬಿಟ್ಟೆ. ಏನು ಅಜ್ಜಿ ಹತ್ರನೇ ಈ ವಿಷಯ ಮಾತಾಡಿದ್ಯಾ? ಸೂಪರ್ ಕಮ್ಲಿ ನೀನು. ಅಯ್ಯ ಏನ್ ಸೂಪರೋ ಏನೋ, ಇವಳಿಗಿಂತ ಅಜ್ಜಿನೇ ಪರವಾಗಿಲ್ಲ ರಚನಾ. ಅದಕ್ಕೆ ಅಂತ ಅಜ್ಜಿನೇ ಹೋಗಿ ಪ್ರಪೋಸ್ ಮಾಡಿ ಅಂತ ಹೇಳಕ್ಕಾಗತ್ತಾ? ಸಾಕು, ಆಡ್ಕೊಳ್ಳೋದನ್ನ ನಿಲ್ಲಿಸ್ತೀರಾ? ಆಡ್ಕತಿಲ್ಲ ಕಮ್ಲಿ, ನೀನ್ ಏಟ್ ಅಪ್ಡೇಟ್ ಆಗದೆ ಹಂಗೆ ಇದೆಯಾ ಅಂತ ಹೇಳ್ತಿದ್ನಿ ಅಷ್ಟೆ. ಹೌದಾ? ಹಂಗಾರೆ ಅಜ್ಜಿ ಏನು ಐಡಿಯಾ ಕೊಟ್ರು ಅಂತ ನಿಂತವ ಹೇಳಕ್ಕಿಲ್ಲ, ಹೋಗು. ಹೆಂಗಿದ್ರು ನೀನು ಸ್ಯಾನೆ ಅಪ್ಡೇಟ್ ಆಗಿದೆ ಅಲ್ವಾ, ನೀನೇ ತಿಳ್ಕೊ. ಅಯ್ಯಯ್ಯೋ ಸಾರಿ ಕಮ್ಲಿ, ಇವಳವಿ ನೀನ್ ಹೇಳು ಕಮ್ಲಿ, ನಿಂಗೆ ಹೀಗೆ ಏನಾದ್ರು ತಮಾಷೆ ಮಾಡ್ತಾನೆ ಇರ್ತಾಳೆ. ಅಜ್ಜಿ ಏನಂದ್ರು? ವಾವ್, ಸೂಪರ್ ಐಡಿಯಾ. ದಿಟ್ಟಾಗ್ಲೂ ಅಜ್ಜಿ ಈಗಿನ ಕಾಲದಲ್ಲಿ ಹುಟ್ಟಬೇಕಿತ್ತು. ಸೂಪರ್ ಐಡಿಯಾ. ಹಾಯ್ ಲೇಡೀಸ್. ಏನು ಹೈಫೈ ಮೀಟಿಂಗ್ ನಡೆಸ್ತಿದ್ದೀರ ಅನ್ಸುತ್ತೆ. ಹಾಯ್ ಸರ್. ಹೆಲೋ ಬಾಸ್. ಏನ್ ಹುಡುಗಿ ರೂಮಿಗೆ ಹಾಗೆ ನುಗ್ತಿರಲ್ಲ? ಪರ್ಮಿಷನ್ ಕೇಳಿ ಬರ್ಬೇಕು ಅಂತ ಗೊತ್ತಾಗಲ್ವಾ? ನನ್ನ ಹೆಂಡತಿ ರೂಮಿಗೆ ಬಂದಿದ್ದೀರಾ, ನನ್ನ ಹತ್ರ ಪರ್ಮಿಷನ್ ತಗೊಂಡ್ರಾ? ಓಹೋ. ನಾನು ಕತೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಹೇಗೆ ನೀನು? ನಿಜ, ನಾನು ಸ್ವಲ್ಪ ಹೆಚ್ಚಿಗೆ ಮಾತಾಡ್ತೀನಿ, ಭಯಪಟ್ಟು ನಿನಗೆ ಆಗಾಗ ತುಂಬ ಇರಿಟೇಟು ಮಾಡ್ತೀನಿ. ಆದರೆ ಅಷ್ಟಕ್ಕೋಸ್ಕರ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋದು ತಪ್ಪು ಬೇಬಿ, ಪ್ಲೀಸ್ ಸ್ಟಾಪ್ ಇಟ್ ಅಮ್ಮಮ್ಮ. ಐ ವಾಸ್ ಜಸ್ಟ್ ರಿಹರ್ಸಿಂಗ್ ಅಷ್ಟೇ. ಅಂದರೆ ಇವತ್ತು ಆ ಕಮಲಿನ ಹೀಗೆ ಕತ್ತಿಸ್ಕಿ ಸಾಯಿಸ್ಬಿಡೋಣ ಅನ್ಸ್ತಿತ್ತು. ಅಯ್ಯೋ ಮಲೆ ಮಾರವ, ಏನು ಆಗಂಗೆ ನೋಡ್ಕೋತಾಯಿ. ಅಮ್ಮಮ್ಮ, ನೀವೇನು ಆ ಹಳ್ಳಿ ಗುಗುಗಳ ಥರನೇ ಮಾತಾಡ್ತಿದ್ದೀರಲ್ಲ, ಮಾರವ ಅಂತ. ಅಯ್ಯೋ ಅವ್ರಗಳ ಜೊತೆ ಇದ್ದು ನನಗೂ ಅವ್ರ ಭಾಷೆನೇ ಅಂಟ್ಕೊಂಡ್ಬಿಟ್ಟೈತೆ ಕಣವ. ಓ ಗಾಡ್ ಅಮ್ಮಮ್ಮ, ಡೋಂಟ್ ಅನಾಯ್ ಮೀ ನೌ. ಓಕೆ ಬೇಬಿ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊ. ಆ ಕಮಲಿಗೆ ಕತ್ತಿಸ್ಕೋದಾಗ್ಲಿ ಅಥವಾ ಕತ್ತಿ ತೋರಿಸೋದಾಗ್ಲಿ ಮಾಡಬೇಡ. ಆಲ್ರೆಡಿ ನಮಗಾಗಲೇ ದರಿದ್ರ ಸುತ್ತಕೊಂಡಾಗಿದೆ. ಅದ್ರ ಮೇಲೆ ನೀನು ಇಂಥ ದೊಡ್ಡ ಅನಾಹುತ ಮಾಡಿಬಿಟ್ರೆ ನಮ್ಮ ಕತೆ ಅಷ್ಟೇ. ಗೊತ್ತು ಅಮ್ಮಮ್ಮ, ಅದಕ್ಕೆ ನಾನು ಸುಮ್ಮನಾದೆ. ಅವಳನ್ನ ಮುಗಿಸಿದ್ರೆ ಯಾವುದೇ ಎವಿಡೆನ್ಸ್ ಸಿಗಬಾರ್ದು. ಬೆಣ್ಣೆಯಿಂದ ಕೂದಲು ತೆಗ್ದಂಗೆ ಸಲೀಸಾಗಿ ಕೆಲಸ ಮುಗ್ದ್ಬಿಡ್ಬೇಕು. ಕೊಲೆ ಆಗಬೇಕು, ಆದರೆ ರಕ್ತ ಕೈಗೆ ಅಂಟಬಾರ್ದು ಅನ್ನೋ ಪಾಠನ ಕಲ್ತ್ಬಿಟ್ಟಿದ್ದೀನಿ ಅಮ್ಮಮ್ಮ. ಆದರೂ ನನಗೆ ಯಾಕೋ ಧೈರ್ಯ ಮೊದಲನೇ ಹಾಗೆ ಬರ್ತಾ ಇಲ್ಲ ಬೇಬಿ. ಯಾಕೆಂದರೆ ಏನಾದರೂ ಇವಾಗ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾವಂತೂ ಖಂಡಿತ ಆಳಕ್ಕೆ ಹೊಟ್ಟೋಗ್ತೀವಿ. ಹಾಗಾಗೋಕ್ಕೆ ನಾನು ಬಿಡಲ್ಲ ಅಮ್ಮಮ್ಮ. ಇನ್ಮೇಲೆ ಕಳ್ಕೊಳ್ಳೋದು ಏನೂ ಇಲ್ಲ, ಎಲ್ಲ ಪಡ್ಕೊಳ್ಳೋದೆ. ಏನು ಇಸೆ ಕಮಲಿ ಅವರೇ, ಐಪೈ ಹೊಡ್ಕೊಂಡು ಜೋರಾಗಿ ನಗಾಡ್ತಿದ್ರಿ? ಓಹೋ ಪರವಾಗಿಲ್ಲ, ನಮ್ಮಂಗೆ ಮಾತಾಡೋದು ಕಲ್ತ್ಬಿಟ್ರಿ. ಮತ್ತೆ ಸುಮ್ಕೆನಾ? 2 ವರ್ಷ ಸರ್ವೀಸು. ನೀವ್ಯಾಕೆ ಬಂದ್ರಿ ಸರ್? ಅರೆ ಅವ್ರು ಕೇಳ್ತಾರೆ ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ, ನೀವು ಹಾಗೆ ಕೇಳ್ತಿರಲ್ಲ. ಅದನ್ನ ಆಗ್ತಿಲ್ಲ, ಪರೀಕ್ಷೆ ಗಿರೀಕ್ಷೆ ಅಂತೆಲ್ಲ ಹೇಳಿದ್ರಲ್ಲ, ಯಾವಾಗ ಹೇಳ್ತೀರಾ? ಲೇ, ಅದನ್ನ ರಿಷಿ ಸರ್ ತಾವನು ಹೇಳ್ಬಿಟ್ಟ.
ಅದು ನಿಮಗೂ ಗೊತ್ತಾ? ಗೊತ್ತಾ, ಅದ್ರ ಪ್ಲಾನಿಗೆಲ್ಲ ಏನಿಂಗೆ ಏನು ಏನದು? ಏನೋ ದೊಡ್ಡದಾಗಿ ಮಾಡ್ತಿರೋ ಹಾಗಿದೆ. ಏನು ಇಲ್ಲ ಸರ್. ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ? ಅಯ್ಯೋ ಏನಿಲ್ಲ ಅನ್ನಲ್ಲ ಸರ್. ನಮ್ದೇನೋ ಲೇಡೀಸ್ ಸ್ಟಾಕ್ ಇದೆ, ನೀನು ಮೊದಲು ಇಲ್ಲಿಂದ ಆಚೆ ಹೋಗು. ಇದೊಂದು ಹೇಳ್ಬಿಡ್ತೀರಾ? ಅದೇನು ಲೇಡೀಸ್ ಸ್ಟಾಕು? ಮಾತಾಡಿ, ನಾನು ಇಲ್ಲೇ ಇರ್ತೀನಿ. ಏ ಹುಚ್ಚಿಡ್ದಿದ್ಯಾ ನಿಂಗೆ? ಇದನ್ನೇ ನಾನುವೇ ಹೇಳಿದ್ದು. ಎಲ್ಲದ್ರಾಗೂ ನಮ್ ಕಮಲಿನೇ ಫಸ್ಟ್. ಮೂವರು ಸೇರ್ಕೊಂಡು ಒಳ್ಳೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತಾರ ಆಡ್ತಿದ್ದೀರಲ್ಲ, ಏನ್ ಕತೆ? ಕತೆ, ಚಿತ್ರಕತೆ ಎಲ್ಲ ಆಮೇಲೆ ಗೊತ್ತಾಗುತ್ತೆ. ನೀನು ಮೊದಲು ಆಚೆ ಹೋಗು. ನಾನು ಹೋಗಲ್ಲ. ಅಯ್ಯೋ ಸರ್ ನೀವು ನಡೀರಿ. ಕಮಲಿ ಅವರೇ, ನೀವೇ ನಡೀರಿ ಸರ್. ಪ್ಲೀಸ್ ಕಮಲಿ ಅವರೇ, ಕಮಲಿ ಅವರೇ, ಪ್ಲೀಸ್ ಕಮಲಿ ಅವರೇ. ಪಾಪ ಕಣ್ರವಿ, ನಾನು ಸರಿಯಾಗಿ ಹೇಳೋಕ್ಕಾಗದೆ ರಿಷಿ ಸರ್ ಮನ್ಸಿಗೆ ಸ್ಯಾನೆ ನೋವಾಯ್ತೈತೆ. ಒಂದ್ ಕೆಲಸ ಮಾಡ್ ಕಮ್ಲಿ, ಅವ್ರನ್ನ ಈಗ್ಲೇ ಕರಿತೀನಿ, ಹೇಳ್ಬಿಡ್ತೀಯ ಕಮ್ಲಿ? ಅಯ್ಯಯ್ಯೋ ಆಗಕ್ಕಿಲ್ಲಪ್ಪ. ಮತ್ತೆ ಸುಮ್ಕಿರು. ಆಯ್ತಾಯ್ತು, ನೀವೇ ನನ್ನ ಹತ್ರ ಬಂದು ಮಾತಾಡೋವರೆಗೂ ನಾನು ನಿಮ್ಮ ಹತ್ರ ಒಂದು ಮಾತು ಆಡಲ್ಲ, ನೆನ್ಪಿರ್ಲಿ. ಕೋಪ ಮಾಡ್ಕೊಂಡವ್ರೋ ಏನೋ. ಕಮಲಿ, ಅವ್ರ ಕೋಪನ ತಣ್ಣಗಾಕ್ಸಕ್ಕೆ ನಿನ್ನಿಂದಾನೇ ಸಾಧ್ಯ. ಅದು ಹೌದು. ಆದರೆ ಮೊದಲು ಪ್ಲ್ಯಾನ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡೋಣ. ಅಣ್ಣ ಸಿಕ್ಕಾಪಟ್ಟೆ ಕಿಲಾಡಿ, ಅವನಿಗೆ ಗೊತ್ತಿಲ್ಲದೆ ಇರೋ ಪ್ಲ್ಯಾನ್ ಮಾಡಬೇಕು. ಡೋಂಟ್ ವರಿ ಅಮ್ಮಮ್ಮ, ನಾವು ಮತ್ತೆ ಮೊದಲಿನ ಥರ ಆಗ್ತೀವಿ. ಡೋಂಟ್ ವರಿ. ಆ ನಂಬಿಕೆಲ್ಲ ಇದೀನಿ. ಅಮ್ಮಮ್ಮ, ಐ ಹ್ಯಾವ್ ಟು ಗೋ. ರಿಷಿ ಟೆರೆಸ್ಗೆ ಹೋಗ್ತಿದ್ದಾನೆ, ನಾನು ಹೋಗ್ತೀನಿ. ಬೇಡ, ಜೊತೆಲಿ ಯಾರಾದರೂ ಇರ್ತಾರೆ. ಬೇಡ ಬೇಬಿ. ಇಲ್ಲ ಅಮ್ಮಮ್ಮ, ಅವನಿಗೊಬ್ಬನೇ ಹೋಗ್ತಿದ್ದಾನೆ. ಸರಿ, ಈ ಕೊರೋನಾ ಟೈಮಾಗೆ ಕೇಕ್ ಎಲ್ಲ ಎಲ್ಲಿಂದ ತರೋದು? ರಚನಾ, ನಿಂಗೆ ನೀವಿಬ್ರು ಪ್ಲಾನ್ ಮಾಡ್ತೀರಿ, ನಾನು ಒಂದು ನಿಮಿಷ ಬರ್ತೀನಿ. ಏ ಕಮಲಿ, ಎಲ್ಗವಿ? ಈವ್ನಿಂಗ್ಗೆ ಬರ್ತೀನಿ. ಎಲ್ಲೋದ್ರು ಇವರು? ಪಾಪ ಏಟ್ ಬೇಸರ ಮಾಡ್ಕೊಂಡ್ರೋ ಏನೋ. ಟೆರೆಸ್ಗೆ ಹೋಗಿರ್ಬೋದಾ? ಅಮ್ಮಮ್ಮ, ಆ ಕಮ್ಲಿನೂ ಟೆರೆಸ್ಗೆ ಹೋಗ್ತಿದ್ದಾಳೆ. ಸರಿಯಾಗ ಅವ್ರಿಬ್ರು. ಇವಳಿಗೋಸ್ಕರ ನಾವು ಪ್ಲಾನ್ ಮಾಡ್ತಿದೀವಿ, ನೋಡಿದ್ರೆ ಇವಳೇ ಇಲ್ಲ. ಇದನ್ನೇ ಲವ್ ಅನ್ನೋದು ನಿಂಗೆ. ಲವ್ ಈ ಸಿಂಗಲ್ ನಿಂಗಿಗೆ ಅದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಬಿಡು. ಆಹಾ, ನೀನೇನು ಸಿಂಗಲ್ ಅಲ್ವಲ್ಲ, ನೀನು ಹುಡುಗ ಅಕ್ಕ. ಏ, ಅವನ ಹೆಸರು ಮಾತ್ರ ಹೇಳ್ಬೇಡ, ನೆನ್ಸ್ಕೊಂಡ್ರೆ ಬಂದ್ಬಿಡುತ್ತೆ ಪಾರ್ಟಿ. ಸರಿ ಇಲ್ಲ. ಆದ್ರೂ ರಚನಾ, ನೀ ಏನೇ ಹೇಳು, ರಿಷಿ ಸಾರು ಸಖತ್ ಲಕ್ಕಿ ನಮ್ ಕಮಲಿ ಅಂತ ಹುಡ್ಗಿನ ಪಡಿಯಕ್ಕೆ. ಓಹೋ, ಕಮ್ಲಿನೂ ಲಕ್ಕಿನೇ. ನಮ್ಮ ಅಣ್ಣ ಏನು ಕಮ್ಮಿ ಇಲ್ಲಮ್ಮ. ಆಹಾ, ತವರಿಗೆ ಬಾ ತಂಗಿ. ಹೌದು, ಮತ್ತೆ ಅಷ್ಟು ಈಸಿಯಾಗಿ ನಮ್ಮ ಅಣ್ಣನ ಬಿಟ್ಕೊಡಕ್ಕಾಗುತ್ತಾ?
ಕೋಪ ಮಾಡ್ಕೊಂಡು ಬಂದು ಚಂದ್ರನ್ ನೋಡ್ತಾ ಇದ್ದೀರಾ ಸರ್? ಇರಿ ಬಂದೆ. ರೂಮಿಂದ ಆಚೆ ಹಾಕ್ಬಿಟ್ಟು ಈಗ ಸಮಾಧಾನ ಮಾಡಕ್ ಬರ್ತೀರಾ? ತಾಳಿ ಇದೆ ನಿಮಗೆ. ಅನಿಕಾ ಬಿಡು, ಏನಿದ ಆಟ? ಯಾರು ನೋಡಿದ್ರೆ ಅಯ್ಯೋ ನೀವಾ? ನಾನು ಅನಿಕಾ ಅನ್ಕೊಂಡೆ. ಓಹೋ, ಅವಳಿಗೋಸ್ಕರನೇ ಕಾಯ್ತಿದ್ರೇನೋ. ಇರಿ, ಅವಳನ್ನೇ ಕಳಿಸ್ತೀನಿ. ಬಿಡಿ ಸರ್, ಅವಳನ್ನೇ ಕಳಿಸ್ತೀನಿ. ಆ ಚಂದ್ರಂಗೆ ಕಾಂಪಿಟೇಷನ್ ಕೊಡೋ ಈ ಮುದ್ದು ಮುಖ ಕೋಪ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡೋ ಆಸೆ ಆಯ್ತು. ಮಾತು ಬದಲಾಯಿಸೋದ್ರಲ್ಲಿ ಹುಡುಗರ್ನ ಮೀರ್ಸೋರು ಯಾರು ಇಲ್ಲ ಬಿಡಿ. ಒಂದಕ್ಕೆ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹುಡುಗಿರ್ನ ಮೀರ್ಸೋದ್ರಲ್ಲಿ ಯಾರು ಇಲ್ಲ ಬಿಡಿ. ಸರಿ ಬಿಡಿ. ನೀವೇ ಅಂತ ಗೊತ್ತಿತ್ತು ಕಮಲಿ ಅವರೇ, ಸುಮ್ಮನೆ ಅನಿಕಾ ಅಂದ. ಆಸೆ ಇಲ್ದೆ ಹೇಳಿದ್ರಾ? ನಿಮ್ಗೂ ಅವಳಂದ್ರೆ ನೋಡಿ, ತಮಾಷೆಗೆ ಹಂಗಂದಿದ್ದು, ನೀವಿನ್ನೇನೋ ಮಾಡಬೇಡಿ. ನನ್ನ ಸಮಾಧಾನ ಮಾಡಕ್ ಬಂದ್ರಾ? ಮತ್ತಿನ್ನೇನಿಗೆ ಇಲ್ಲಿಗೆ ಬಂದ್ರೆ? ಬಟರ್ಫ್ಲೈ ನೋಡೋದಕ್ಕ? ಅಲ್ಲ ಸರ್, ನಿಂಗಿ ಮತ್ತೆ ರಚನಾ ಹಂಗೆ ಹೇಳುದಲ್ಲ, ಅದಕ್ಕೆ ನೀವು ಕೋಪ ಮಾಡ್ಕೊಂಡಿರ್ತೇರೇನೋ ಅಂತ ಬಂದೆ. ಅದನ್ನೇ ಸಮಾಧಾನ ಮಾಡಕ್ ಬರೋದು ಅಂತ ಹೇಳೋದು. ಬೇಸರ ಆಯ್ತಾ ಸರ್? ಇಷ್ಟೇ ಆಯ್ತು. ಆದ್ರೂ ಏನು ಗುಸ್ಗುಸು ಪ್ಲಾನಿಂಗ್ ಏನು ಅಂತಾನೆ ಹೇಳ್ತಿಲ್ವಲ್ಲ ನೀವು? ಸರ್, ಗುಸ್ಗುಸು ಅಂತ ಮಾಡ್ತಿದ್ವಿ ಅಂದ್ರೆ ಸದ್ಯ ಕೇಳಕ್ಕಾಗಲ್ಲ ಅಂತಾನೆ ಅರ್ಥ. ನೀವು ಹೊಸ ಅರ್ಥ ಮಾಡ್ಕೋಬೇಕು ಸರ್. ಓಕೆ ಮೇಡಮ್, ನಾಳೆನೆ ಎಲ್ಲನೂ ನಿಮ್ಗೆ ಗೊತ್ತಾಯ್ತೈತೆ. ಸರ್ಪ್ರೈಸ್. ಈ ಸರ್ಗೆ ಪ್ರೈಸಾ? ನೋಡೇ ಬಿಡ್ತೀನಿ ಅದೇನು ಸರ್ಪ್ರೈಸ್ ಅಂತ. ಕಮಲಿ ಅವರೇ, ಕಣ್ಬಿಡಿ, ಇದು ನಮಗೆ ಗೊತ್ತಿರೋ ದೆವ್ವನೇ. ಯಾಕೆ ಹಿಂಗೆ ಮಾಡ್ತೀಯಾಳು ಇವಳು? ಸರ್, ಹಂಗಾರೆ ಅನಿಕಂಗೋಸ್ಕರ ಕಾಯ್ತಿದ್ದೆ ಅಂದಿದ್ದು ದಿಟಾನೆಯಾ? ಅರೆ ಕಮಲಿ ಅವರೇ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರಾ? ದೇವು ಜೊತೆ ನಾನು ಡೇಟಿಂಗ್ ಮಾಡೋದಕ್ಕೆ ಕಾಯ್ತಿದ್ನ? ದೇವ್ರೆ ಸರ್, ಪಾಪ ಸರ್, ಯಾಕೆ ದೆವ್ವಾಗಿವ ಅಂತೆಲ್ಲ ಹೇಳ್ತೀರಾ? ಅದೇನು ಅಂತ ಹೊಸ ಕೇಳ್ಬಾರ್ದಾ? ಯಾಕೆ ನೀವೇ ಹೋಗ್ಬೋದಲ್ವಾ? ಭಯ ತಾನೆ? ನನಗೂ ಹಂಗೇನೆ ಭಯ. ಸರಿ ಸರಿ ಬನ್ನಿ.
ಅನಿಕಾ 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 ಏನಾಗಿದೆ ನಿಂಗೆ? ಇಷ್ಟೊತ್ತಲ್ಲಿ ಯಾಕೆ ಹಿಂಗ್ ಓಡಾಡ್ತಿದ್ಯಾ? ಕಮಲಿ, ನಾನು ಇಲ್ಲಿಗೆ ಯಾವಾಗ ಬಂದೆ? ಅನಿಕಾ, ನೀನ್ ಇಲ್ಲಿಗೆ ಬಂದಿದ್ದು ನಿಂಗೆ ಗೊತ್ತಿಲ್ವಾ? ನೋ, ಅಲ್ಲ ಅನಿಕಾ, ಗೆಜ್ಜೆನೆಲ್ಲ ಕಟ್ಕೊಂಡಿದ್ಯಲ್ಲ? ನೋ, ಯಾರು ಕಟ್ಟಿದ್ದನ್ನೆಲ್ಲ? ನಿದ್ದೆಯಿಂದ ಎದ್ದು ಬಂದ್ಯಾ? ನಾನು ಬೇಗ ಮಲ್ಕೊಂಡೆ. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹೀಗ್ ನೋಡಿದ್ರೆ ನಾನು ಎಲ್ಲಿದ್ದೀನಿ? Is someone pulling a prank on me, Rishi? Oh God, what's happening? ನಥಿಂಗ್ ಹ್ಯಾಪನ್. ನೀನ್ ಹೋಗಿ ಮಲ್ಕೋ. ಅನಿಕಾ, ನಿಂತ್ಕ. ಸರಿ ಅನಿಕಾ, ನಡಿ ಮಲ್ಕೋ.